ಏನ್ ಯೋಚನೆ ಮಾಡ್ತಿದ್ಯಾ? ಹಾಯ್. ನನ್ನ ಮಾತಾಡ್ಸ್ಬೇಡ, ಹೋಗು. ಯಾಕೆ ನನ್ನ ಮೇಲೆ ಕೋಪನಾ? ನೀವ್ ಹೇಳ್ತಿರಲ್ಲ ನಮ್ಮ ಕರ್ಮಗಳನ್ನ ಮಾಡ್ಬೇಕು, ಆದ್ರೆ ಫಲದ ಚಿಂತೆ ಮಾಡ್ಬೇಡ ಅಂತ. ಎಲ್ಲಿವರೆಗೂ ಅಂತ ಕರ್ಮಗಳನ್ನ ಮಾಡ್ತಾ ಹೋಗ್ಲಿ ನಾನು? ಎಕ್ಸ್ಕ್ಯೂಸ್ ಮೀ ಸರ್, ನೀವ್ ಯಾರ ಜೊತೆ ಮಾತಾಡ್ತೀರಾ? ನೀನ್ ಎಕ್ಸ್ಪೆಕ್ಟ್ ಯಾಕೋ ಮಾಡ್ತೀಯಾ? ಅಂದ್ರೆ ಅರ್ಥ ನಿನ್ನ ಗಮನ ಬರೀ ಕರ್ಮಗಳ ಮೇಲೆ ಇರಬೇಕು, ಫಲದ ಚಿಂತೆ ಬೇಡ. ನನಗ್ ಫಲ ಸಿಗ್ಲೇ ಇಲ್ಲ ಅಂದ್ರೆ? ಹಾಗಾದ್ರೆ ನಿನ್ ಕಣ್ಣಾರೆ ನೋಡ್ಕೋ, ಪ್ಲೇನ್ ಹಾರ್ತಿದೆ. ಈ ಪೈಲಟ್ ನ ಎದುರಿಗೆ ಮುಂದೆ ಎಲ್ಲಾದ್ರೂ ಬಿರುಗಾಳಿ ಬೀಸುತ್ತೆ ಅನ್ಕೋ, ಆದ್ರೆ ಅವನು ತನ್ನ ಪ್ಲೇನ್ ನ ಮೇಲೆ ನಿಯಂತ್ರಣ ಇಡ್ತಾನೆ. ಇದೇ ರೀತಿ ಜೀವನದಲ್ಲೂ ಸಹ ನೂರಾರು ಬಿರುಗಾಳಿಗಳು, ಸಾವಿರಾರು ಕಷ್ಟಗಳು ಎದುರಾಗಬಹುದು. ಆದ್ರೆ ನಿನ್ನ ನಿಯಂತ್ರಣ ಕೇವಲ ನಿನ್ನ ಮನಸ್ಸಿನ ಮೇಲೆ ಇರಬೇಕು ಹೊರತು ಜನ ಮಾತಾಡೋ ಮಾತಿನ ಮೇಲಲ್ಲ. ಯುವರ್ ಫೋಕಸ್ ಶುಡ್ ಬಿ ಓನ್ಲಿ ಆನ್ ಯುವರ್ ಗೋಲ್ಸ್, ಅದರ ರಿಸಲ್ಟ್ ಮೇಲಲ್ಲ. ಈ ಮಾತು ನೆನಪಿರ್ಲಿ, ಹಾರ್ಡ್ ವರ್ಕ್ ಪ್ರತಿ ಬಾರಿ ರಿಸಲ್ಟ್ ಕೊಡುತ್ತೆ, ಆದ್ರೆ ರಿಸಲ್ಟ್ ಪ್ರತಿ ಬಾರಿ ನಿಂದೆ ಆಗಿರಲ್ಲ. ಕಷ್ಟಗಳು ಬರೋದು ನಿನ್ನ ಬೆಳವಣಿಗೆಗೆ ಸಹಕರಿಸೋಕೆ ಗೆಳೆಯ. ಅಕಸ್ಮಾತ್ ನಿನ್ನ ಜೀವನ ಸ್ಮೂತ್ ಆಗಿದ್ರೆ ಆ ಜೀವನದಿಂದ ನೀನೇನ್ ಕಲಿಯೋದಿಕ್ಕೆ ಸಾಧ್ಯ? ಆ ರಿಸಲ್ಟ್ಗೆ ಬೆಲೆ ಆದ್ರೂ ಇರುತ್ತಾ? ತಿಳಿತಾ? ಮತ್ತೆ ಸಿಗೋಣ.